ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲ ಹುಷಾರಾಗಿದ್ದೇವೆ, ಆಯಿತಾ. ಈ ವ್ಲಾಗ್ ನಾನು ಸಂಡೇ ಶೂಟ್ ಮಾಡಿರುವಂಥದ್ದು, ಅಂದರೆ ನಿನ್ನೆ ಶೂಟ್ ಮಾಡಿದಂತಹ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನಗೆ ನಿನ್ನೆದು ಒಂದು ಕಾಲು ಭಾಗದಷ್ಟೆಲ್ಲ ಕೆಲಸ ಆದ ನಂತರ ತಲೆಗೆ ಹೋದಂಥದ್ದು ಶೂಟ್ ಮಾಡ್ಬೋದಿತ್ತು ಅಂತ ಹೇಳಿ. ಹಾಗೆ ನಾನು ನಂದು ಬೆಳಗ್ಗೆದೆಲ್ಲ ಕೆಲಸ ಎಲ್ಲ ಆದ ನಂತರ, ನಾನಂದರೆ ಪೂಜೆಗೆ ಹೋಗಿರಲಿಲ್ಲ, ಮಗು ಚಿಕ್ಕವನಾಗಿರೋದ್ರಿಂದ ನಾನು ಹೋಗ್ತಾ ಇರಲಿಲ್ಲ. ಹಾಗೆ ನಾನು ಹೋಗಲಿಲ್ಲ, ಹಸ್ಬೆಂಡ್ ಹೋಗಿದ್ದರು. ಅತ್ತೆ ಮಾವ ಮಂಗಳೂರಲ್ಲಿದ್ದಾರೆ, ಆಯಿತಾ, ಮಗಳ ಮನೆಗೆ ಹೋಗಿದ್ದಾರೆ. ಹಾಗೆ ಈಗ ನಾವೇ ಇರೋದಲ್ಲ ಅಂತ ಹೇಳಿ ನಮಗೆ ಆಲ್ರೆಡಿ ಮಧ್ಯಾಹ್ನಕ್ಕೆ ಅನ್ನ ಕೂಡ ಇತ್ತು, ನಿನ್ನೆದೇ ಅನ್ನ ಇತ್ತು. ನಿನ್ನೆ ನಾನು ಒಬ್ಬಳೇ ಇದ್ದದ್ದು ಊಟಕ್ಕೆ, ಹಾಗೆ ಅನ್ನ ಕೂಡ ಇತ್ತು. ನನಗೆ, ಹಸ್ಬೆಂಡಿಗೆ, ಮಕ್ಕಳಿಗೆ ಅದೇ ಸಾಕಾಗ್ತದೆ. ಮತ್ತು ಕರಿಗೆ ಅಂತ ಹೇಳಿ ಸ್ವಲ್ಪ ಮೊನ್ನೆ ಇದು ಚಿಕನ್ ಇದು ಮಸಾಲೆ ಉಂಟಲ್ಲ, ಅದು ತೆಗೆದಿಟ್ಟದಿತ್ತು ಫ್ರೀಝರಲ್ಲಿ, ಅದನ್ನೇ ತೆಗೆದಿದ್ದೇನೆ. ಮತ್ತು ಒಂದು ಪ್ಯಾಕೆಟ್ ಚಿಕನ್ ಕೂಡ ನಾನು ಹಾಗೆಯೇ ಪ್ಯಾಕೆಟ್ ಮಾಡಿಟ್ಟಿದ್ದೆ, ಅದರಲ್ಲಿ ಒಂದು ಪ್ಯಾಕೆಟ್ ಚಿಕನನ್ನು ಕೂಡ ತೆಗೆದಿದ್ದೆ. ಹಾಗೆ ಚಿಕನನ್ನೆಲ್ಲ ವಾಶ್ ಮಾಡಿ ಇವಾಗ ಅದನ್ನೇ ಕರಿ ಮಾಡೋದಂತ ಹೇಳಿ. ಈ ಮೆಥಡ್ ನನಗೆ ಈಸಿ ಆಗ್ತಾ ಉಂಟು, ಹಾಗಾಗಿ ನಾನೀಗ ಸದ್ಯಕ್ಕೆ ಇದೇ ಮೆಥಡನ್ನು ಫಾಲೋ ಮಾಡ್ತಾ ಇರುವಂಥದ್ದು. ಮಸಾಲ ರುಬ್ಬುತ್ತೇವೆ ಅಲ್ವಾ ನಾವು ಚಿಕನಿಗೆ ಅಂತ ಹೇಳಿ, ಅದನ್ನು ಸ್ವಲ್ಪ ತೆಗೆದಿಡುವಂಥದ್ದು, ಚಿಕನ್ ಕೂಡ ಸಪ್ರೇಟಾಗಿ ತೆಗೆದಿಡುವಂಥದ್ದು, ಮತ್ತು ಒಟ್ಟಿಗೆ ಕುಕ್ಕರಲ್ಲಿ ಹಾಕೋದಾಯಿತು. ಇದು ಫ್ರೀಝರಲ್ಲಿ ಇದ್ದದ್ರಿಂದ ಸ್ವಲ್ಪ ಐಸ್ ಹಾಗೇ ಇತ್ತು. ಇವತ್ತು ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಚಿಕನ್ ಕರಿ ಅಂತ ಹೇಳಿದರೆ ತುಂಬ ಇಷ್ಟ, ಹಾಗಾಗಿ ನಾನು ಚಿಕನ್ ಕರಿಯನ್ನೇ ಮಾಡುವ ಅಂತ ಹೇಳಿ. ಮತ್ತು ಸ್ವಲ್ಪ ಪೋರ್ಕ್ ಕೂಡ ಇತ್ತು. ಹಾಗೆ ಅಡುಗೆ ಮಾಡಬೇಕಂತಲೇ ಇಲ್ಲ, ಮತ್ತು ನಾನು ದಾಲ್ ಸಾರು ಕೂಡ ಮಾಡಿದ್ದೆ, ಅದು ಕೂಡ ಇದೆ. ನಾವೇ ಇರುವಾಗ ನಮಗೆ ಹೆಚ್ಚು ಸಾರೆಲ್ಲ ಬೇಕಂತ ಇಲ್ಲ, ಹಾಗಾಗಿ ಸಿಂಪಲ್ಲಾಗಿ ಇದನ್ನೇ ಮಾಡ್ಕೊಳ್ತಾ ಇದ್ದೇನೆ. ಹಸ್ಬೆಂಡ್ ಪೂಜೆಗೆಲ್ಲ ಹೋಗಿ ಬಂದು ಮಗುವನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗೆ ನಾನು ಅವರ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಹಾಗೆ ಮಕ್ಕಳನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. 3 ಜನ ಕೂಡ ಇದ್ದಾರೆ, ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ಎಲ್ಲ ನೋಡ್ತಾ ಇದ್ದಾರೆ. ಹಾಗೆ ನಾನು ಆ ಟೈಮ್ನಲ್ಲಿ ಬೇಗ ಬಂದು ಇಲ್ಲಿ ಮಸಾಲ ಮತ್ತು ಚಿಕನನ್ನು ಒಟ್ಟಿಗೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದು ಉಪ್ಪುಂಟಲ್ಲ, ಅದು ಕೂಡ ಹಾಕಿರಲಿಲ್ಲ, ಹಾಗೆ ಉಪ್ಪನ್ನು ಹಾಕಿ ಜಸ್ಟ್ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಕೊಡ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಚಿಕನಲ್ಲಿ ಇರ್ತದೆ ಅಲ್ವಾ, ಚಿಕನ್ ಕುಕ್ ಆಗುವಾಗ ಅದರಿಂದ ಕೂಡ ನೀರು ರಿಲೀಸ್ ಆಗ್ತದೆ, ಹಾಗಾಗಿ ನಾನು ಜಾಸ್ತಿ ನೀರನ್ನು ಹಾಕ್ಕೊಳ್ತಾ ಇಲ್ಲ. ಇಷ್ಟೇ ಮಿಕ್ಸ್ ಮಾಡುವಂಥದ್ದು, ಜಸ್ಟ್ ಕೈಯಲ್ಲಿರೋ ಮಸಾಲ ಹೋಗಲಿಕ್ಕೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ನಾನೊಂದು 3 ವಿಸಿಲ್ ತೆಗೆದಿದ್ದೇನೆ. ಯಾಕೆಂದರೆ ಮಕ್ಕಳಿಗೆ ಈಸಿ ಆಗ್ತದೆ ಚೀವ್ ಮಾಡಲಿಕ್ಕೆ ಅಂತ ಹೇಳಿ. 3 ವಿಸಿಲ್, ಐಸಿದು ಚಿಕನ್ ಅಲ್ಲಾದರೆ ನಿಮಗೆ 3 ವಿಸಿಲ್ ಬೇಕಂತ ಇಲ್ಲ, 2 ಸಾಕಾಗ್ತದೆ. ಆದರೆ ನಾನು ಚೆಂದಾಗಿ ಕುಕ್ಕು ಕೂಡ ಆಗ್ತದೆ, ಹಾಗೆ ಮಕ್ಕಳಿಗೆ ಕೂಡ ಅದನ್ನು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ 3 ವಿಸಿಲನ್ನು ತಗೊಂಡಿದ್ದೇನೆ. ಬ್ರಾಯ್ಲರ್ ಚಿಕನ್ ಆಯಿತು, ಬೇರೆ ಗಟ್ಟಿ ಚಿಕನ್ ಎಲ್ಲ ಅಲ್ಲ. ಹಾಗೆ ನಾನಿವಾಗ ಈ ಚಿಕ್ಕ ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಮತ್ತು ಚಿಕನ್ ಕರಿ ಇರೋದ್ರಿಂದ ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ರೆಡಿ ಹಿಟ್ಟುಂಟು, ಅದರದ್ದು ಶಾವಿಗೆ ಕೂಡ ಮಾಡುವ ಅಂತ ಹೇಳಿ ನನ್ನ ಪ್ಲ್ಯಾನ್. ನೋಡಬೇಕು, ಟೈಮ್ ಅಡ್ಜಸ್ಟ್ ಆಗೋದಾದರೆ ಮಾಡುವ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಪಾಸ್ತಾವನ್ನು ಬಾಯ್ಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ನಾನು ಯೂಸ್ ಮಾಡುವಂಥದ್ದು ಡಿಸೈನರ್ ಅವರ ಡ್ಯೂರಮ್ ವೀಟಿದು ಪಾಸ್ತಾ, ಆಯಿತಾ. ಈ ಪಾಸ್ತಾವನ್ನು ಡ್ಯೂರಮ್ ವೀಟಿನ ಮಾಡಿರ್ತಾರೆ. ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಪ್ರಿಸರ್ವೇಟಿವ್ಸ್ ಏನು ಕೂಡ ಇರೋದಿಲ್ಲ. ಹಾಗೆ ಇದರಲ್ಲಿ 0 ಕೊಲೆಸ್ಟ್ರಾಲ್ ಹಾಗೂ 0 ಟ್ರಾನ್ಸ್ ಫ್ಯಾಟ್ ಕೂಡ ಇರುವಂಥದ್ದು. ಹಾಗೆ ಇದು 100% ವೆಜಿಟೇರಿಯನ್ ಆಗಿರುವಂತಹ ಪಾಸ್ತಾ, ಹಾಗಾಗಿ ವೆಜಿಟೇರಿಯನ್ಸ್ಗೆ ಕೂಡ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಕಪ್ ಪಾಸ್ತಾಗೆ 2 ಕಪ್ ಅನ್ನುವ ರೀತಿಯಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ 2 ವಿಸಿಲನ್ನು ತೆಗಿತೇನೆ, ಆಯಿತು. 2 ವಿಸಿಲ್ ತೆಗೆದ್ರೆ ಪಕ್ಕ ಒಳ್ಳೆ ನಮಗೆ ಬೇಕಾದ ಹಾಗೆ ಪರ್ಫೆಕ್ಟಾಗಿ ಕುಕ್ ಆಗ್ತದೆ. ನಾನು ತೋರಿಸ್ತೇನೆ ನೋಡಿ ನಿಮಗೆ. ಈಗ ನಮಗೆ ಬೇಕಾದಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಎಲ್ಲ ಏಜ್ ಗ್ರೂಪ್ಸ್ ಅವರಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದಾಯಿತು. ಡೈಜೆಷನ್ ಪ್ರಾಬ್ಲಮ್ ಅಂಥದ್ದು ಏನು ಕೂಡ ಆಗೋದಿಲ್ಲ. ಹಾಗೆ ಇವತ್ತಿನ ಈ ಪಾಸ್ತಾವನ್ನು ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದೇನೆ, ಇದರ ರೆಸಿಪಿಯನ್ನು ಆಲ್ರೆಡಿ. ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದು ನಾನು ಡಿಸೈನರ್ ಅವರ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲ್, ಆಯಿತಾ. ಈ ಆಯಿಲ್ ತುಂಬಾ ಲೈಟ್ ಆಗಿದೆ, ಇದರದ್ದು ಟೇಸ್ಟ್ ಕೂಡ ಏನು ಅಂದರೆ ನಮಗೆ ಫ್ಲೇವರ್ ಚೇಂಜ್ ಆಗ್ತದೆ ಆ ರೀತಿಯಲ್ಲಿ ಏನಿಲ್ಲ. ನಿಮಗೆ ನಾರ್ಮಲ್ ಕುಕ್ಕಿಂಗಿಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಮಯೋನೀಸ್ ಎಲ್ಲ ಮಾಡ್ತಾಯಿದ್ರೆ ಅದರ ಸ್ಯಾಲೆಡ್ಸಿಗೆ ಅಂಥದಕ್ಕೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಫ್ರೈಯಿಂಗಿಗೆ ಕೂಡ ಯೂಸ್ ಮಾಡ್ಬೋದು, ಆಯಿತಾ. ಇಂಡಿಯನ್ ಕುಕ್ಕಿಂಗಿಗೆ ಇದು ಸೂಟ್ ಆಗ್ತದೆ. ಹಾಗೆ ಇದರಿಂದ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ ನೋಡಿ, ಅದು ಕಡಿಮೆ ಆಗ್ತದೆ. ಹಾಗೂ ಎಣ್ಣೆಯಲ್ಲಿ 0 ಕೊಲೆಸ್ಟ್ರಾಲ್ ಕೂಡ ಇರುವಂಥದ್ದು, ಹಾಗಾಗಿ ನಿಮಗೆ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಇದು ಎರಡರದ್ದು ಕೂಡ, ಪಾಸ್ತಾದು ಮತ್ತು ಆಲಿವ್ ಆಯಿಲ್ದು ಎರಡರದ್ದು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಹಾಗೂ ಈ ರೆಸಿಪಿ ಬೇಕಾದರೆ ನನ್ನ ಒಂದು 2-3 ದಿನದ, ಅಂದರೆ 2-3 ವ್ಲಾಗ್ನ ಹಿಂದೆ ಹೋದರೆ ನಿಮಗೆ ರೆಸಿಪಿ ಕೂಡ ಸಿಗ್ತದೆ, ಆಯಿತಾ. ಅಲ್ಲಿಂದ ನೀವು ನೋಡಿ ಟ್ರೈ ಮಾಡ್ಕೊಳ್ಬೋದು.
ಶಾವಿಗೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಕಳೆದ ಸಲ ತಂದಂಥ ಒಂದು ರೆಡಿಮೇಡ್ ಪ್ಯಾಕೆಟ್ ಇದು ಪೌಡರ್ ಸಿಗ್ತದೆ ಅಲ್ವಾ, ನಮಗೆ ಇಡಿಯಪ್ಪಂ ಪೌಡರ್ ಅಂತ ಹೇಳಿ ಸಿಗ್ತದೆ. ಇಡಿಯಪ್ಪಂ ಅಂತ ಮಲಯಾಳಮಲ್ಲಿ ಹೇಳುವಂಥದ್ದು, ಇಡಿಯಪ್ಪಂ ಮಿಕ್ಸ್ ಅಂತ ಹೇಳಿ ಸಿಗ್ತದೆ. ಆ ಒಂದು ಮಿಕ್ಸನ್ನು ತಂದಿದ್ದು ಹಾಗೆಯೇ ಇತ್ತು. ಅರ್ಧ ಪ್ಯಾಕೆಟ್ ಮಾತ್ರ ಯೂಸ್ ಮಾಡಿದ್ದು, ಅರ್ಧ ಪ್ಯಾಕೆಟನ್ನು ತೆಗೆದಿಟ್ಟಂಥದ್ದು ಹಾಗೆಯೇ ಇತ್ತು. ಇನ್ನು ಇವತ್ತಾದರೂ ಯೂಸ್ ಮಾಡುವ. ಮಕ್ಕಳಿಗೆ ಹೇಗಿದ್ದರೂ ಕೂಡ ಇಷ್ಟ, ಇಬ್ಬರು ಕೂಡ ತಿಂತಾರೆ. ಅದು ಅವರಿಗೆ ರೈಸ್ ನೂಡಲ್ಸ್ ಥರ ಅಂತ ಹೇಳಿ ತಿನ್ನುವಂಥದ್ದು. ಸಿಯೋನಿಗೆ ತುಂಬ ಇಷ್ಟ ಮೊದಲಿಂದ ಸಹ. ಅವನಿಗೆ ಚಿಕನ್ ಕರಿ ಇದ್ದರೆ ಶಾವಿಗೆ ಕೊಟ್ಟರೆ ತಿಂತಾನೆ, 2 ಹೊತ್ತು 3 ಹೊತ್ತಿಗೆ ಕೂಡ ತಿಂತಾನೆ. ಆಗಿರುವಾಗ ಮಾಡಲಿಕ್ಕೇನು ಅಂತ ಹೇಳಿ ಹಸ್ಬೆಂಡ್ ಮಗುವನ್ನು ನೋಡ್ಕೊಳ್ತಾ ಇದ್ರು. ಹಾಗೆ ನಾನಿಲ್ಲಿ ಬಂದು ಪಟಾಪಟ ಅಂತ ರೆಡಿ ಮಾಡುವ ಅಂತ ಎಲ್ಲ, ಅಂದರೆ ಮಲ್ಟಿಪಲ್ ಟಾಸ್ಕಿಂಗ್ ಆ ಟೈಮ್ನಲ್ಲಿ ಆಗ್ತಾ ಇರ್ತದೆ. ಬೇರೆ ಕಡೆ ನನಗೆ ಬೇರೆ ನಂದು ಕೆಲಸಗಳು ಕೂಡ ನಡೀತಾ ಇದೆ. ಹಾಗೆಯೇ ಮಧ್ಯದಲ್ಲಿ ಇಲ್ಲಿ ನಾನು ಇದು ಕಡುಬು ಮಾಡುವಂಥ ಸ್ಟೀಮರ್ ಏನಿದೆ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಅಲ್ಯೂಮಿನಿಯಂ ಇದು ಸ್ಟೀಮರನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾನು ಫಸ್ಟಿಗೆ ತಗೊಂಡಂಥದ್ದು ಅಲ್ಯೂಮಿನಿಯಂ ಇದೆ ಸ್ಟೀಮರನ್ನು. ಇದನ್ನು ಮಡಂತೆರಲ್ಲೇ ತಗೊಂಡದಾಯ್ತಾ, ಆನ್ಲೈನಲ್ಲ ಅಲ್ಲ. ಆದರೆ ಇನ್ನೊಂದು ಕೂಡ ಇದೆ ಸ್ಟೀಲ್ ಇದು ಸ್ಟೀಮರ್. ಅದನ್ನು ನಾನು ಇದಕ್ಕೆ ಇಡ್ಲಿ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇನಲ್ವ, ಹಾಗೆ ಆ ಒಂದು ಸ್ಟೀಮರ್. ಅದರದ್ದು ಲಿಂಕ್ ಇಲ್ಲ, ಅದು ಆಫ್ಲೈನ್ ಪ್ರಾಡಕ್ಟ್. ಹಾಗಾಗಿ ಇಲ್ಲಿ ನಾನು ಆ ಒಂದು ಇಡಿಯಪ್ಪಂ ಮಿಕ್ಸಿಗೆ ಉಪ್ಪನ್ನು ಹಾಕಿ, ನಾರ್ಮಲ್ ನಮ್ಮ ಟ್ಯಾಪ್ ವಾಟರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಪುಡಿಯಲ್ಲಿ ತುಂಬ ಟೇಸ್ಟಿ ಕೂಡ ಆಗ್ತದೆ. ಬಿಡಿ ಬಿಡಿಯಾಗಿರ್ತದೆ ಮತ್ತು ಅಂಟಿ ಇರೋದಿಲ್ಲ ಆಯಿತಾ. ಶಾವಿಗೆ ಬಿಡಿ ಬಿಡಿಯಾಗಿರ್ತದೆ ಮತ್ತು ನಿಮಗೆ ದೊಡ್ಡ ಹ್ಯಾಸಲ್ ಏನು ಕೂಡ ಇಲ್ಲ ಇದರಲ್ಲಿ. ಈಸಿಯಾಗಿ ಮಾಡ್ಬೋದು, ಬೇಗ ರೆಡಿ ಮಾಡ್ಕೊಳ್ಬೋದು. ನಿಮಗೆ ಅರ್ಧ ಗಂಟೆ ಒಳಗೆ ಎಲ್ಲ ರೆಡಿ ಆಗ್ತದೆ. 20 ನಿಮಿಷ ಸ್ಟೀಮ್ ಮಾಡಲಿಕ್ಕೆ, 10 ನಿಮಿಷ ಪ್ರೆಸ್ ಮಾಡಲಿಕ್ಕೆ ಅಷ್ಟೇ, ಬೇಗನೆ ರೆಡಿ ಆಗ್ತದೆ ಆಯಿತಾ. ಹಾಗೆ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ಈ ಒಂದು ಪುಡಿ ಅನ್ನುವಂಥದ್ದು. ಯಾಕೆಂದರೆ ನೆಂಟರು ಯಾವಾಗಲೂ ಹೇಳಿ ಬರ್ತಾರೆ ಅಂತ ಇಲ್ಲ. ಸಡನ್ನಾಗಿ ಯಾವುದಾದ್ರೂ ಒಂದು ಫಂಕ್ಷನಿಗೆ ಕರೀಲಿಕ್ಕೆ ಏನಕ್ಕಾದರೂ ಬಂದರು ಅಂತ ಹೇಳಿದರೆ, ನಮಗೆ ತುಂಬ ಬೇಕಾದವರಾದರೆ ನಮಗೆ ಈ ರೀತಿಯಲ್ಲೆಲ್ಲ ಶಾವಿಗೆ ಪುಡಿ ಎಲ್ಲ ಇದ್ದರೆ ನಮಗೆ ಬೇಗ ಅಡುಗೆ ಮಾಡ್ಕೊಳ್ಬೋದು. ಆದರೆ ಕೆಲವರಿಗೆ ಇದು ಇಷ್ಟ ಆಗೋದಿಲ್ಲ ಆಯಿತಾ. ಪರ್ಸ್ನಲಿ ಅಂದರೆ ಕೆಲವ್ರದ್ದು ಟೇಸ್ಟ್ ಬಡ್ಸ್ ಬೇರೆ ರೀತಿಯಲ್ಲಿ ಇರ್ತದೆ. ನಮ್ಮ ಅತ್ತೆಗೆಲ್ಲ ಇದು ಇಷ್ಟ ಆಗೋದಿಲ್ಲ. ಅವರು ಇದೆಲ್ಲ ಮಾಡಿದರೆ ತಿನ್ನೋದಿಲ್ಲ. ಇದರಲ್ಲಿ ಕಡುಬು ಮಾಡಿದರೆ, ಶಾವಿಗೆ ಮಾಡಿದರೆ ಎಲ್ಲ ತಿನ್ನೋದಿಲ್ಲ. ಆದರೆ ನಮಗೆ ಅಂದರೆ ಅವರದ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಆಗ್ತದೆ. ಅವರಿಗೆ ಇಷ್ಟ ಆಗೋದಿಲ್ಲ. ಆದರೆ ನಮ್ಮ ಒಂದು ಏಜ್ ಗ್ರೂಪ್ ಅವರಿಗೆ ಇಷ್ಟ ಆಗ್ತದೆ, ಮಕ್ಕಳ ಏಜ್ ಗ್ರೂಪ್ ಅವರಿಗೆ ಇಷ್ಟ ಆಗ್ತದೆ. ಸೊ ಹಾಗಾಗಿ ಎಲ್ರಿಗೆ ಇದು ಇಷ್ಟ ಆಗಬೇಕಂತ ಇಲ್ಲ. ಹಾಗೆ ಇವತ್ತು ನಾವೇ ಇರೋದ್ರಿಂದ ನಾನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ನಾನು ಕಳೆದ ಸಲ ಅಕ್ಕಿ ಪುಡಿ ಮಾಡಿದ್ದೆ ಅಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಆಯಿತಾ. ಅದು ಸ್ವಲ್ಪ ಈ ಹಿಟ್ಟು ಮತ್ತು ಅರ್ಧ ಪ್ಯಾಕೆಟ್ ಇದ್ದದ್ದು ಅದನ್ನು ಫುಲ್ ಹಾಕ್ಕೊಂಡಿದ್ದೇನೆ. ಹಾಗೆ ಹಾಕಿ ನೀರನ್ನು ಹಾಕಿ, ಇದಕ್ಕೆ ತುಂಬ ನೀರು ಬೇಕಾಗ್ತದೆ. ನಮಗೆ ನೋಡುವಾಗ ಸ್ವಲ್ಪ ನೀರು ಸಾಕು ಅಂತ ಅನ್ನಿಸ್ತದೆ, ಆದರೆ ಇದು ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಆಗ ಹಿಟ್ಟು ಕೂಡ ತುಂಬ ಜಾಸ್ತಿ ಆದಾಗೆ ಆಗ್ತದೆ ಮತ್ತು ನೀರು ಕೂಡ ತುಂಬ ಕನ್ಸ್ಯೂಮ್ ಆಗ್ತದೆ. ಹಾಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನಾನು ಸ್ಮೂತಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೇನೆ. ನೀವು ಪುಡಿ ಉಪ್ಪು ಹಾಕುವಾಗ ನೀರಿಗೇ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಆಗ ತುಂಬ ಈಸಿಯಾಗಿ ಮಿಕ್ಸ್ ಆಗ್ತದೆ, ಸುಲಭ ಆಗ್ತದೆ. ಫಸ್ಟಿಗೆ ನಾನು ಹಾಗೆಯೇ ಹಾಕ್ಕೊಂಡಿದ್ದೆ, ಮತ್ತು ಸ್ವಲ್ಪ ಉಪ್ಪಿದ್ದು ಅವಶ್ಯಕತೆ ಇತ್ತು. ಹಾಗೆ ನಾನು ಸ್ವಲ್ಪ ನೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದಾಯಿತು. ಇದನ್ನು ನಾನು ಮೊದಲು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೆ, ಸಿಯೋನೆಲ್ಲ ಹುಟ್ಟಲಿಕ್ಕೆ ಮುಂಚೆ. ಆಗ ನಾನು ಯೂಸ್ ಮಾಡ್ತಾಯಿದ್ದೆ. ನಂತರ ಅತ್ತೆಗೆ ಇಷ್ಟ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಮತ್ತೆ ಸ್ಟಾಪ್ ಮಾಡಿ, ಅವರಿಗೆಲ್ಲ ಸ್ಕ್ರ್ಯಾಚಿಂದ ಮಾಡಿ ಅಭ್ಯಾಸ. ಅಂದರೆ ಮೊದಲೆಲ್ಲ ಹೇಗೆ ಅಕ್ಕಿಯನ್ನು ಕಡಿದು ಮಾಡ್ತಿದ್ರು ನೋಡಿ, ಹಾಗಾಗಿ ಪ್ರಾಯದವರಿಗೆ ಹಾಗೇನೆ ಅಲ್ವಾ, ಅವರಿಗೆ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿದರೆ ಮಾತ್ರ ಇಷ್ಟ ಆಗುವಂಥದ್ದು. ಹಾಗೆ ಆಗ ಬಿಟ್ಟಂಥದ್ದು ಮತ್ತು ನಾನು ಪುನಃ ಮಾಡ್ತಾ ಇರುವಂಥದ್ದು ಈ ಸಲನೇ. ತುಂಬ ವರ್ಷಗಳಾಯಿತು. ಒಂದು ನೋಡಿ, ಸಿಯೋನ್ದೇ ಏಜ್ ಆಯಿತು, ಆಲ್ಮೋಸ್ಟ್ 6 ವರ್ಷ ಆಯಿತು. ಸೊ ಹಾಗೆ 6 ವರ್ಷ ನಂತರ ಪುನಃ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮೊನ್ನೆ ಮಾಡಿದ್ದೆ, ಮಾವ ಎಲ್ಲ ಇದ್ರಲ್ಲ, ಆಗ ನಾನು ವಿಡಿಯೋ ಕೂಡ ಹಾಕಿದ್ದೆ ಅಂತ ಅಂದ್ಕೊಳ್ತೇನೆ. ಆಗ ಕೂಡ ಮಾಡಿದ್ದೆ. ಅರ್ಧ ಪ್ಯಾಕೆಟನ್ನು ಯೂಸ್ ಮಾಡಿ, ಈಗ ಅರ್ಧ ಪ್ಯಾಕೆಟನ್ನು ಯೂಸ್ ಮಾಡಿದ್ದೇನೆ. ನಿಮ್ಗೆ ಬೇಕಾದರೆ ಇದು ಮಡಂತೆರಲ್ಲೆಲ್ಲ ಸಿಗ್ತದೆ ಆಯಿತಾ, ಎಲ್ಲಿ ಬೇಕಾದರೂ ಸಿಗ್ಬೋದು. ನೀವು ತೆಗೊಳ್ಳುವಾಗ ಪತ್ತಿರಿ ಪೌಡರ್ ಇದು ಸೇಮ ನನಗೆ ಗೊತ್ತಿಲ್ಲ, ಬಟ್ ಇಡಿಯಪ್ಪಂ ಅಂತ ಹೇಳಿ ಬರೆದಿರ್ತದೆ. ಸೊ ಅದಾದರೆ ಪರ್ಫೆಕ್ಟ್ ಆಗಿರುವಂಥ ಒಂದು ಅಕ್ಕಿ ಪುಡಿ ಆಯಿತಾ. ನಿಮಗೆ ತುಂಬ ಮಂದಿಗೆ ಮಾಡ್ಕೊಳ್ಬೋದು. ನೀವು 1 kgದು ಪ್ಯಾಕೆಟೆಲ್ಲ ತೆಗೊಳ್ತಾ ಇದ್ದೀರಾದರೆ ನಿಮಗೆ ತುಂಬ ಜನಕ್ಕೆ ಇದನ್ನು ಮಾಡ್ಬೋದು. ಹಾಗೆ ನನಗೆ ಅದರದ್ದು ಸೈಜ್ ಗೊತ್ತಲ್ಲ, ಆ ಪಾತ್ರೆದು, ಅದರ ಪಾತ್ರೆದು ಸೈಜಿಗೆ ಬೇಕಾದಂಥ ದೊಡ್ಡ ದೊಡ್ಡ ಕಡುಬನ್ನು ಮಾಡಿ ಇಟ್ಟಿದ್ದೇನೆ. ಹಾಗಾಗಿ ನನಗೆ ಪುನಃ ಕಟ್ ಮಾಡಬೇಕು, ರೀಶೇಪ್ ಮಾಡಬೇಕಂತ ಏನಿಲ್ಲ. ಜಸ್ಟ್ ಒಂದೊಂದು ಪ್ಯಾಕೆಟನ್ನು ಅಂದರೆ ಒಂದೊಂದು ಕಡುಬನ್ನು ಅದಕ್ಕೆ ಹಾಕಿ ಕೊಟ್ಟರೆ ಆಯಿತು. ಹಾಗೆ ನಾನಿಲ್ಲಿ ಸೈಡ್ ಬೈ ಸೈಡ್ ಮಗುವಿಗೆ ರಾಗಿಯನ್ನು ಕೂಡ ಮಾಡ್ತಾ ಇದ್ದೇನೆ, ರಾಗಿ ಸರಿ.
ಅವನು ಈಗೀಗ ಫುಡ್ ತಿನ್ನೋದು ತೀರಾ ಕಡಿಮೆ, ದಿನದಲ್ಲಿ ಒಂದು ಸಲ ಏನಾದರೂ ಮಾಡಿದ್ದನ್ನು ತಿಂತಾನೆ ಅಷ್ಟೇ. ಇಲ್ಲಾಂದರೆ ಖಾಲಿ ಬ್ರೆಸ್ಟ್ ಮಿಲ್ಕ್ ಮಾತ್ರ, ತಿನ್ನಲಿಕ್ಕೇ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಏನು ಮಾಡಿದರೆ ಸಹ. ಹಾಗೆ ನಾನಿವಾಗ ಇವತ್ತು ಹಸ್ಬೆಂಡ್ ಹತ್ರ ಪೂಜೆ ಆಗಿ ಬರುವಾಗ ಬನಾನಾ ತರಲಿಕ್ಕೆ ಹೇಳಿದೆ. ಹಾಗೆ ಬನಾನವನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಥಿಕ್ ಮನೆಯಲ್ಲೇ ಮಾಡ್ಕೊಂಡಿರುವಂಥ ರಾಗಿದು ಸ್ಪ್ರೌಟೆಡ್ ರಾಗಿ ಪೌಡರನ್ನು ಸರಿ ಮಾಡಿ ಇಟ್ಟಿದ್ದೇನೆ. ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ತಿನ್ನಿಸು ಅಂತ ಹೇಳಿ ನನ್ನದೊಂದು ಐಡಿಯಾ. ಈಗ ಅವನು ಮಲಗಿದ್ದಾನೆ, ಹಾಗಾಗಿ ಆ ಐಡಿಯಾನ ಯೂಸ್ ಮಾಡುವ ಅಂತ ನನ್ನ ಒಂದು ಪ್ಲ್ಯಾನ್ ಇವತ್ತಿಗೆ. ಹಾಗೆ ನಾನು ಇದು ಕೂಡ ಸುಡ್ಡಿ ಕೊತ್ತಂಬರಿ ಮತ್ತು ಪುದೀನವನ್ನು ತರಿಸಿ ಇಟ್ಕೊಂಡಿದ್ದೆ ಪಲಾವ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ಕೊತ್ತಂಬರಿ ಮತ್ತು ಪುದೀನ ಎರಡನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಮತ್ತು ಅದು ಬಾಡಿದ ಹಾಗೆ ಆಗ್ತದಲ್ಲ, ಮತ್ತು ಫ್ರಿಜ್ಜಲ್ಲಿಟ್ಟರೆ ಬಾಡಿದ ನಂತರ ಅದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಫೋಟೋ ಹಾಕಿದ್ದೇನಲ್ಲ, ನಾನು ಸೇಲ್ ಮಾಡುವಂಥ ಕಂಟೈನರ್, ನಿಮಗೆ ಬೇಕಾದರೂ ಕೂಡ ವಾಟ್ಸಪ್ ಮಾಡಿದರೆ ಕಳಿಸಿಕೊಡ್ತೇವೆ ಆಯಿತು. ಅದರಲ್ಲಿ ನ್ಯೂಸ್ ಪೇಪರನ್ನು ಹಾಕಿ ಏನಾದರೂ ಹಾಕಿ ಜಸ್ಟ್ ಕವರ್ ಮಾಡಿ ಕೊಟ್ಟರೆ ಆಯಿತು. ತುಂಬ ಚೆನ್ನಾಗಿರ್ತದೆ ತುಂಬ ದಿನಕ್ಕೆ. ಹಾಗೆ ನಾನು ಅದರಲ್ಲೇ ಸ್ಟೋರ್ ಮಾಡುವಂಥದ್ದು. ಇಲ್ಲಿ ನಾನು ಪುದೀನ ಕಡ್ಡಿಗಳನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಪುದೀನದ ಎಲೆ ಎಲ್ಲ ತೆಗೆದು ಆನಂತರ ಬೇರಿರುವಂಥ, ಅಂದರೆ ಒಳ್ಳೆ ಸ್ಟ್ರಾಂಗ್ ಆಗಿ ಚೆನ್ನಾಗಿರುವಂಥ ಬೇರಿರುವಂತಹ ಗಿಡಗಳ ಅಂದರೆ ಕಡ್ಡಿಗಳನ್ನು ನಾನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೇನೆ ನೆಡಲಿಕ್ಕೆ ಅಂತ ಹೇಳಿ. ಪುದೀನ ಗಿಡವನ್ನು ಹೇಗೆ ನೆಡೋದು ಅಂತ ಹೇಳಿ ಡಿಟೇಲ್ಡ್ ವಿಡಿಯೋ ನಾನು ಹಳೆ ಮನೆಯಲ್ಲಿರುವಾಗ 1-2 ವರ್ಷದ ಹಿಂದೆ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ಮೆಥಡನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನನಗೆ ಸ್ವಲ್ಪ ಎಲ್ಲ ಹೆಲ್ದಿ ಆಗಿರುವಂಥ ದಂಟು ಸಿಕ್ಕಿತ್ತು, ಅದರಲ್ಲಿ ಬೇರಿರುವಂಥ ದಂಟು. ಹಾಗೆ ನಾವು ಅದರ ಎಲೆಯನ್ನೆಲ್ಲ ತೆಗೆದು ಆನಂತರ ಇದು ನಾನು ಆಲ್ರೆಡಿ ಪ್ಲ್ಯಾಂಟ್ ಮಾಡಿರುವಂಥದ್ದು ಕಳೆದ ಸಲ ತಂದು. ಈ ಕಡ್ಡಿಗಳನ್ನು ಬೇರಿರುವ ಕಡ್ಡಿಗಳನ್ನು ನೋಡಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಹೀಗೆ ಅಡ್ಡ ಆಗಿ ಇಡಬೇಕಾಯ್ತು. ಅಂದರೆ ನೋಡಿ ಈ ರೀತಿಯಲ್ಲಿ ಅಡ್ಡ ಮಲಗಿಸಬೇಕು, ಸ್ಟ್ರೈಟಾಗಿ ಚುಚ್ಚಿ ನೆಟ್ಟಾಗಿ ಇಡುವಂಥದ್ದಲ್ಲ. ಅಡ್ಡ ಇಡುವಾಗ ಏನಾಗ್ತದೆ ಅಂದರೆ ಅದಕ್ಕೆ ಅದರ ಗಂಟು ಏನಿರ್ತದೆ ನೋಡಿ, ಅದರಲ್ಲಿ ಎಲ್ಲ ರೂಟ್ಸ್ ಫಾರ್ಮ್ ಆಗಿ ಒಳ್ಳೆ ಅಂದರೆ ಅದು ರೀಪ್ಲಾಂಟಿಂಗ್ ಮಾಡುವಾಗ ಒಳ್ಳೆ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಅಡ್ಡ ಮಲಗಿಸಿ ಅದನ್ನು ಪ್ಲ್ಯಾಂಟಿಂಗ್ ಮಾಡಬೇಕು. ಮತ್ತು ಈ ಮಣ್ಣನ್ನು ನಾನು ನನ್ನ ತಾಯಿ ಮನೆಯಿಂದ ತಗೊಂಡು ಬಂದದಾಯಿತು. ಅಲ್ಲಿ ಸಗಣಿ ಗೊಬ್ಬರ ಮತ್ತು ಒಳ್ಳೆ ಮಣ್ಣು, ನಿಮಗೆ ಗೊತ್ತಿರ್ಬೋದು ಘಟ್ಟದ ಮಣ್ಣು, ಒಳ್ಳೆ ಮಣ್ಣು. ಹಾಗಾಗಿ ನಾನು ಅಲ್ಲಿಂದ ತರುವಂಥದ್ದು ಮಣ್ಣು 2 ಗೋಣಿಯಲ್ಲಿ ತಗೊಂಡು ಬಂದಿದ್ದೆ. ಈ ಕೊಟ್ಟಿಗೆ ಗೊಬ್ಬರದ್ದೆಲ್ಲ ಮಿಕ್ಸ್ ಇರುವಂಥದ್ದು. ಹಾಗೆ ಅದನ್ನೇ ನಾನು ಯೂಸ್ ಮಾಡುವಂಥದ್ದು. ಸ್ವಲ್ಪ ಈ ಆಸೆಪಟ್ಟು ಸ್ವಲ್ಪ ಎಲ್ಲ ಅಂದರೆ ಹಾಳು ಮಾಡದೆ ಯೂಸ್ ಮಾಡ್ತಾರಲ್ಲ, ಆ ರೀತಿಯಲ್ಲಿ ನಾನು ಯೂಸ್ ಮಾಡುವಂಥದ್ದು. ಇದರಲ್ಲಿ ನೆಟ್ಟರೆ ಮಾತ್ರ ಆಯಿತಾ ಈ ಪುದೀನ ಎಲ್ಲ ಒಳ್ಳೆಯದಾಗಿ ಬರುವಂಥದ್ದು. ಇಲ್ಲಿಯ ಅಂಟು ಮಣ್ಣಲ್ಲಿ ನೆಟ್ಟರೆ ಯಾವುದೂ ಕೂಡ ಒಳ್ಳೆಯದಾಗಿ ಬರೋದಿಲ್ಲ. ಹಾಗೆ ನಾನು ಮೇಲಿನ ಪಾಟಲ್ಲಿ ನೀವು ನೋಡ್ಬೋದು ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ಕೊತ್ತಂಬರಿ ಬೀಜವನ್ನು ಕೈಯಲ್ಲಿ ತಗೊಂಡು ಅದನ್ನು ಒಂದು ಬಟ್ಟೆಗೆ ಹಾಕಿ, ಕೈಯಲ್ಲಿ ಕೂಡ ನೀವು ಕೈ ಚೆನ್ನಾಗಿದೆ ಆದರೆ ಗಟ್ಟಿ ಇದೆ ಆದರೆ ಕೈಯಲ್ಲಿ ಕೂಡ ಅದನ್ನು ಅರ್ಧ ಮಾಡ್ಕೊಳ್ಬೋದು. ಅಥವಾ ಒಂದು ಬಟ್ಟೆಗೆ ಹಾಕಿ ನಮ್ಮ ರೋಲಿಂಗ್ ಪಿನ್ ಇರ್ತದೆ ಅಲ್ವಾ ಚಪಾತಿ ಮಾಡೋದು, ಅದರಲ್ಲಿ ಸ್ವಲ್ಪ ರೋಲ್ ಮಾಡಿ ಕೊಟ್ಟರೆ ಅದು 2 ಭಾಗ ಆಗಿ ಸಿಗ್ತದೆ. ಹಾಗಿರುವಾಗ ಅದು ಜರ್ಮಿನೇಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಹಾಗಾಗಿ ಒಂದು ಕೊತ್ತಂಬರಿ ಬೀಜವನ್ನು ನೆನೆ ಹಾಕಿ ನೀವು ಪ್ಲ್ಯಾಂಟಿಂಗನ್ನು ಮಾಡ್ಬೋದು, ಅಂದರೆ ಬೀಜವನ್ನು ಹಾಕ್ಬೋದು ಸ್ಪ್ರೌಟ್ಸ್ ಬರಲಿಕ್ಕೆ. ಹಾಗೆ ನಿಮಗೆ ಇನ್ಸ್ಟೆಂಟಾಗಿ ಬೇಕಾದರೆ ಕೊತ್ತಂಬರಿ ಬೀಜವನ್ನು ಈ ರೀತಿ ರೋಲಿಂಗ್ ಪಿನ್ನಲ್ಲಿ ಸ್ವಲ್ಪ ಆಚೆ ಈಚೆ ರೋಲ್ ಮಾಡುವಾಗ ಅದು 2 ಆಗಿ ಡಿವೈಡ್ ಆಗ್ತದೆ. ಆ 2ಅನ್ನು ತಗೊಂಡೋಗಿ ಡೈರೆಕ್ಟಾಗಿ ನಿಮಗೆ ಮಣ್ಣಿನ ಅಡಿಯಲ್ಲಿ ಹಾಕಿ ಜರ್ಮಿನೇಟ್ ಮಾಡ್ಬೋದು. ಈಗ ಇಲ್ಲಿ ನೋಡ್ಬೋದು ನೀವು ಸ್ಪ್ರೌಟ್ಸ್ ಕಾಣ್ತಾ ಇದ್ದಲ್ಲ, ಅದು ಜರ್ಮಿನೇಟ್ ಆಗಿ ಬಂದಿರುವಂಥದ್ದು. ಇನ್ನೂ ಕೂಡ ಕೆಲವೊಂದೆಲ್ಲ ಹೊರಗೆ ಬರಲಿಕ್ಕೆ ಇದೆ, ಚಿಕ್ಕ ಮೊಳಕೆ ಬರ್ತಾ ಇದೆ ಮಾತ್ರ. ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಆಯಿತಾ. ನನ್ನ 2 ಮಕ್ಕಳು ಕೂಡ ನನ್ನ ಹಿಂದೆನೇ ಇದ್ದಾರೆ. ಒಬ್ಬ ನನ್ನ ಕೈಯಲ್ಲಿ ಇಟ್ಕೊಂಡೇ ನಾನು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೇನೆ, ಚಿಕ್ಕವನನ್ನು. ಸ್ವಲ್ಪ ಹೊತ್ತು ಮಲಗಿದ್ದ, ವಿಡಿಯೋ ವಾಯ್ಸ್ ಓವರ್ ಸ್ಟಾರ್ಟ್ ಮಾಡುವಾಗ ಮತ್ತೆ ಎದ್ದಿದ್ದ, ಹಾಗಾಗಿ ನಾನು ಕರ್ಕೊಂಡು ಬಂದಿದ್ದೇನೆ. ಅತ್ತೆ ಮಾವ ಇಲ್ಲ ಅಲ್ಲ, ಹಾಗೆ ಇವತ್ತು ನನಗೆ ಬ್ರ್ಯಾಂಡ್ ಪ್ರಮೋಷನ್ ಪಾರ್ಟ್ ಇರೋದ್ರಿಂದ ಅದೇ ಸ್ಟಾರ್ಟಿಂಗಲ್ಲಿ ನಾನು ಆ್ಯಡ್ ಮಾಡ್ತೇನಲ್ಲ, ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿದೆ. ಸೊ ಅದಿರೋದ್ರಿಂದ ನಮಗೆ ಅವರು ಶೆಡ್ಯೂಲ್ ಮಾಡಿದ ದಿನಾನೇ ವಿಡಿಯೋ ಕೊಡಲೇಬೇಕಾಯಿತು. ಹಾಗಾಗಿ ಇವತ್ತಿಗೆ ಶೆಡ್ಯೂಲ್ ಆಗಿತ್ತು ಆಲ್ರೆಡಿ. ಹಾಗಾಗಿ ನನಗೆ ಇವತ್ತೇನಿಲ್ಲ ವಿಧಿ ಇಲ್ಲದೆ ವಾಯ್ಸ್ ಓವರ್ ಕೊಡಲೇಬೇಕು. ಹಾಗಾಗಿ ನಾನು ಈ ಒಂದು ಡಿಸ್ಟರ್ಬೆನ್ಸ್ ಮಧ್ಯದಲ್ಲೇ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೇನೆ. ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿ ಆಡ್ಕೊಳ್ತೇನೆ, ಯಾಕೆಂದರೆ ನನ್ನ ಕಷ್ಟ ನಿಮಗೆಲ್ಲ ಗೊತ್ತು, ಎಲ್ಲರಿಗೆ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸಿರುವಂಥದ್ದೇ. ಹಾಗಾಗಿ ನಿಮಗೆ ಗೊತ್ತು ಮಕ್ಕಳಿರುವ ಮನೆ ಹೇಗಿರ್ತದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಡಿಸ್ಟರ್ಬೆನ್ಸ್ ಇದ್ದರೆ. ಇಲ್ಲಿ ಪ್ಲ್ಯಾಂಟಿಂಗ್ ಎಲ್ಲ ಆದ ನಂತರ ನಾನು ಎಲ್ಲ ಮಣ್ಣು ಬಿದ್ದದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ತಗೊಳ್ತಾ ಇದ್ದೇನೆ. ನಾನು ಎಷ್ಟು ಗುಡಿಸಿದರೆ ಸಹ ರಾತ್ರಿ ಉಂಟಲ್ಲ ಇರುವೆ ಬಂದು ಇದರಲ್ಲಿ ಏನಾದರೂ ನಾವು ಪುನಃ ಅಂದರೆ ಬಂದು ಆಲ್ರೆಡಿ ಇರುವೆಗಳೆಲ್ಲ ಹುಡುಕಿ ಹೋಗಿರ್ತದೆ, ಆದರೆ ಸಹ ಏನಾದರೂ ನೆನ್ನೆ ನಾವು ಬಂದು ಹುಡುಕಿದಾಗ ಇಲ್ಲದ ಇವತ್ತೇನಾದರೂ ಇರ್ಬೋದಾ ಅಂತ ಹೇಳಿ ಆ ಅಡಿಯ ಟ್ರೇ ರೀತಿಯಲ್ಲಿ ಕಾಣ್ತಾ ಉಂಟಲ್ಲ, ಅದರ ಅಡಿಯಿಂದ ಹೋಗಿ ಮಣ್ಣನ್ನು ತೆಗೆದು ಹೊರಗೆ ಹಾಕುವಂಥದ್ದು ಆಯ್ತು. ಅದರಲ್ಲಿ ಏನುಂಟು ಅದಕ್ಕೆ ಗೊತ್ತಿಲ್ಲ.
ಹಾಗೆ ಈಗ ಕಿಚನ್ ವೇಸ್ಟ್ ಎಲ್ಲ ಉಳಿದಿರ್ತದಲ್ಲ ಅದನ್ನು ನಾನು ಈ ನಮ್ಮ ಗಾರ್ಡನಲ್ಲಿರುವಂಥ ಪ್ಲ್ಯಾಂಟ್ಸಿಗೆ ನಾನಂತಲ್ಲ ಅತ್ತೆ ಹೆಚ್ಚಾಗಿ ಅವರೇ ಹಾಕುವಂಥದ್ದು. ನನಗೆ ಟೈಮ್ ಇರುವಾಗ ನಾನು ನೋಡಿದಾಗ ನಾನು ಹಾಕ್ತೇನೆ. ಹಾಗೆ ತಗೊಂಡು ಬಂದು ನಾವು ಯಾವಾಗಲೂ ಕಿಚನ್ ವೇಸ್ಟನ್ನು ಹಾಕುವಾಗ ಉಂಟಲ್ಲ ಹೀಗೇ ಮೇಲಿಂದ ಹಾಕಿ ಬಿಡಬಾರ್ದು ನಾವು. ಅಂದರೆ ಕೆಲವೊಮ್ಮೆ ಅದು ಇದೆಲ್ಲ ತಗೊಂಡು ಬರುವಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ನಾವು ಕಿಚನ್ ವೇಸ್ಟನ್ನು ಹಾಗೇ ಹಾಕಿ ಹೋಗ್ತೇವಲ್ಲ. ಆದರೆ ಕಿಚನ್ ವೇಸ್ಟನ್ನು ಹಾಗೆ ಹಾಕಿ ಹೋದರೆ ಮೇಲಿಂದ ಮೇಲೆ ಅದು ಹಕ್ಕಿಗಳ ಮತ್ತು ಬೇರೆ ಹುಳಗಳ ಪಾಲಾಗುವಂಥದ್ದು, ಬೇರೆಯವರ ಮನೆ ಬೆಕ್ಕು ಬಂದು ತಿನ್ನುವಂಥದ್ದು. ನಾನು ಕೇಕಿದೆಲ್ಲ ಪೀಸಸ್ ಎಲ್ಲ ಇರ್ತದಲ್ಲ ಹಾಗಾಗಿ ಬೆಕ್ಕು ರೆಡಿ ಇರ್ತದೆ ಆಯಿತಾ, ಬೆಕ್ಕೆಲ್ಲ ಬರುವಂಥದ್ದು ಮತ್ತು ಹಕ್ಕಿಯೆಲ್ಲ ಬರುವಂಥದ್ದು ಆಯಿತು, ಉಪದ್ರಣೆ ಮಾಡೋದು ಬಂದು. ಹಾಗೆ ನಮಗೆ ಅಂದರೆ ನಮ್ಮ ಗಿಡಗಳಿಗೆ ಎಷ್ಟು ಬೇಕಷ್ಟು ಅವು ಕೂಡ ನೇಚರ್ದೊಂದು ಪಾರ್ಟ್ ಅಲ್ವ, ಹಾಗಾಗಿ ಅವು ಕೂಡ ತಿಂದು ಹೋಗಲಿ ಅಂತ ಸುಮ್ಮನೆ ಇರುವಂಥದ್ದು. ಮಾತ್ರ ಎಲ್ಲ ಕಡೆ ಮೇಲೆಲ್ಲ ಹೋಗಿ ಟೆರೆಸ್ ಮೇಲೆ ಎಲ್ಲ ಗಲೀಜು ಮಾಡುತ್ತದೆ ಆಯಿತಾ. ಇಲ್ಲಿಂದ ಮಳೆ ಬರುವಾಗ ಹೋಗಿ ಟೆರೆಸ್ ಮೇಲೆ ಕೂರುವಂಥದ್ದು, ಶೀಟ್ ಕೂಡ ಹಾಕಿದೆ, ಈಗ ಆರಾಮಾಗಿ ಕೂತ್ಕೊಳ್ಬೋದು, ಅಲ್ಲೆಲ್ಲ ಗಲೀಜು ಮಾಡುವಂಥದ್ದು. ಹಾಗೆ ನಾವು ಯಾವಾಗಲೂ ಕಿಚನ್ ವೇಸ್ಟನ್ನು ಹಾಕುವಾಗ ನಾನೀಗ ಚಿಕ್ಕದು ಗಿಡಕ್ಕೆ ಹಾಕಿಕೊಟ್ಟಿದ್ದೇನೆ. ಕಿಚನ್ ವೇಸ್ಟನ್ನು ಹಾಕುವಷ್ಟರಲ್ಲೇ ನನಗೆ ನಮ್ಮ ನೇಬರ್ ಬಂದು ಹೇಳಿದರು, ನಾನು ಸಂಘಕ್ಕೆ ಸೇರಿದ್ದೇನೆ, SDM ಸಂಘ, ಸೊ ಅದರಿಂದ ಏನೋ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಹೇಳಿದರು. ನನ್ನ ಮೊಬೈಲ್ ಅಂದರೆ ನಮಗೆ ನೆಟ್ವರ್ಕ್ ಇರೋದಿಲ್ಲ ಆಯಿತಾ, ಹಾಗಾಗಿ ನನಗೆ ರಿಂಗ್ ಆಗಲಿಲ್ಲ ಅವ್ರು ಕಾಲ್ ಮಾಡಿದಾಗ. ಹಾಗೆ ನಾನು ಬೇಗ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು, ನಾವು ಏನು ವೇಸ್ಟ್ ಹಾಕ್ತೇವೆ ನೋಡಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿದರೆ ಮಾತ್ರ ಅದು ಕರೆಕ್ಟಾಗಿ ಮಣ್ಣಲ್ಲಿ ಅಂದರೆ ಮಣ್ಣಿನ ಜೊತೆಗೆ ಅದು ಮಿಕ್ಸ್ ಆಗುವಂಥದ್ದು. ಇಲ್ಲಾದರೆ ಅದನ್ನೆಲ್ಲ ಬಂದು ಈ ಕೋಳಿ ಆಚೆ ಈಚೆ ಮಾಡ್ತದಲ್ಲ ಹಾಗೆಯೇ ಹಕ್ಕಿಗಳು ಆಚೆ ಈಚೆ ಮಾಡಿಬಿಡ್ತದೆ. ನಾನಿಲ್ಲಿ ಶಾವಿಗೆ ಉತ್ತುವ ಈ ಒಂದು ಶಾವಿಗೆ ಮಣೆಯನ್ನು ತೆಗೆದು ಹೊರಗಿಡುವಷ್ಟರಲ್ಲಿ ಇವನು ಬಂದ ಬೇಗನೆ. ಇವನಿಗೆ ಅಂದರೆ ಇದು ಗೊತ್ತು ಆಲ್ರೆಡಿ, ಇವನು ಯೂಸ್ ಮಾಡಿದ್ದಾನೆ. ಹಾಗೆ ಅವನ ಹಿಂದೆನೇ ಇದು ಕೂಡ 4 ಕಾಲಲ್ಲಿ ಬಂದಿದೆ ಆಯಿತಾ. ನಮ್ಮ ಹಿಂದೆ ಈ ಒಂದು ನಮ್ಮ ಈ ಒಂದು ಬ್ಯಾಕ್ಯಾರ್ಡ್ ಟೈಪ್ ಉಂಟಲ್ಲ ಹಿಂದೆ, ಅಲ್ಲಿಗೆ ಬರುವ ಮೆಟ್ಟಿಲು ತುಂಬ ಎತ್ತರ ಉಂಟು ಆಯಿತಾ. ಹಾಗಾಗಿ ಈಗ ಆ ಮೆಟ್ಟಿಲನ್ನು ಇಳಿಯುವಷ್ಟು ಇದಾಗಲಿಲ್ಲ. ಆದರೆ ಕಿಚನಿದೊಂದು ಮೆಟ್ಲನ್ನು ಈಗ ಇಳಿಲಿಕ್ಕೆ ಕಲ್ತಿದ್ದಾನೆ ಅವನು. ಆದರೆ ಈ ದೊಡ್ಡ ಮೆಟ್ಲನ್ನು ಇಳಿದ್ರೆ ಅವನು ಗ್ಯಾರಂಟಿ ಪಲ್ಟಿ ಆಗ್ತಾನೆ. ಹಾಗಾಗಿ ಬೇಗ ಹೋಗಿ ನಾನು ಅವನನ್ನು ಹಿಡ್ಕೊಂಡು ಬಂದಿದ್ದೇನೆ. ಅವನಿಗೆ ಹೊರಗೆ ಹೋಗೋದು ಒಂದು ಬಾಗಿಲು ಎಲ್ಲಿ ಯಾವ ಮನೆಯದು ಯಾವ ಸೈಡ್ದು ಬಾಗಿಲು ತೆಗೆದರೂ ಕೂಡ ಅವನಿಗೆ ಸೌಂಡಲ್ಲೇ ಗೊತ್ತಾಗ್ತದೆ. ಅಂದರೆ ಕಾಯ್ತಾ ಇರುವಂಥದ್ದು ಯಾವಾಗ ಹೊರಗೆ ಹೋಗಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಯಾವ ಸೈಡ್ ಹೋದರೆ ಕೂಡ ಬೀಳ್ತಾನೆ, ಹಾಗಾಗಿ ಯಾವ ಸೈಡ್ ಅಂತ ಕರ್ಕೊಂಡು ಹೋಗೋದಲ್ಲ. ಹಾಗೆ ಬಿಸಿಲಿರುವಾಗ ಅವನಿಗೆ ಪ್ಯಾಂಟ್ ಹಾಕಿಸಿ ಇಂಟರ್ಲಾಕ್ ಮೇಲೆ ನಿಲ್ಲಿಸಿ ಬಿಡುವಂಥದ್ದು. ಆಗ ಅವನಿಗೆ ಬೇಕಾದಲ್ಲಿ 4 ಕಾಲಲ್ಲಿ ಹೋಗ್ತಾನೆ. ಈಗ ಮಳೆಯೆಲ್ಲ ಇರೋದ್ರಿಂದ ಈ ಒಂದು ಹುಳ ಇರ್ತದೆ ಅಲ್ವಾ, ಬ್ಲ್ಯಾಕ್ ಕಲರ್ದು ಕರಿಮಣಿ ರೀತಿಯಲ್ಲಿ ಇರ್ತದೆ, ಅದೆಲ್ಲ ಉಂಟು. ಹಾಗೆ ಹಿಡಿದು ಬಾಯಿಗೆ ಹಾಕಿದ್ರೆ ಅಂತ ಕೂಡ ಹೆದರಿಕೆ ನನಗೆ. ಹಾಗೆ ಈಗ ಬಿಸಿಲಿರುವಾಗ ನಾನಂದರೆ ಚೆನ್ನಾಗಿ ಸೂಪರ್ವೈಸ್ ಮಾಡ್ತೀನಿ, ಆದರೆ ಮಾತ್ರ ಸ್ವಲ್ಪ ಹೊತ್ತು ಹೊರಗೆ ಬಿಡುವಂಥದ್ದು ಅವನನ್ನು ಡೇಲನೊಟ್ಟಿಗೆ ಎಲ್ಲ. ಹಾಗೆ ನನ್ನ 3 ವಿಸಿಲಾಗಿ ಈ ಚಿಕನ್ ಕರಿ ರೆಡಿಯಾಗಿತ್ತು. ಅದಕ್ಕೆ ಇವಾಗ ಒಗ್ಗರಣೆ ಮಾಡಲಿಕ್ಕೆ ಅಂತ ಹೇಳಿ ಹೊರಗೆ ಜೋರು ಮಳೆ ಬರ್ತಾ ಉಂಟು. ನನಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತರಲಿಕ್ಕಿತ್ತು, ಆದರೆ ಹೊರಗೆ ಹೋಗುವಷ್ಟು ಪೇಷನ್ಸ್ ಕೂಡ ಇಲ್ಲ, ಟೈಮ್ ಕೂಡ ಇಲ್ಲ. ಹಾಗೆ ಮಳೆ ಕೂಡ ಬರ್ತಾ ಉಂಟು. ಅದಕ್ಕೆ ನಾನು 1 ಸ್ಪೂನ್ ತುಪ್ಪವನ್ನು ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಕೆಂಪು ಮಾಡಿ ಅದರಲ್ಲಿ ಒಗ್ಗರಣೆ ಮಾಡುವ ಅಂತ ಹೇಳಿ. ಮತ್ತು ಬೆಳಿಗ್ಗೆನೇ ನಾನು ಅಕ್ಕಿಯನ್ನು ಕೂಡ ಹಾಕಿದ್ದೆ. ಈ ಟೈಮ್ನಲ್ಲೆಲ್ಲ ನಾನು ಶೂಟ್ ಕೂಡ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆದೆಲ್ಲ ಒಂದು ಸ್ವಲ್ಪ ಎಲ್ಲ ಕೆಲಸ ಆದ ನಂತರನೇ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅನ್ನ ಆಲ್ರೆಡಿ ಬಾಕ್ಸಲ್ಲಿ ಇಟ್ಟಿದ್ದೆ, ಹಾಟ್ ಬಾಕ್ಸಲ್ಲಿ. ಆ ಅನ್ನವನ್ನು ಇದು ಅನ್ನ ಮಾಡುವ ಪಾತ್ರೆ ಉಂಟಲ್ಲ ಅದಕ್ಕೇ ಬಸ್ತು ಆ ಒಂದು ಗಂಜಿ ತಿಳಿ ಏನಿದೆ ಅದಕ್ಕೆ ಚಿಕನಿದು ವೇಸ್ಟನ್ನು ಹಾಕಿ ಅವನಿಗೆ ಅನ್ನವನ್ನು ಮಾಡುವಂಥದ್ದು. ಅವನಿಗೆ ಚಿಕನ್ ವೇಸ್ಟ್ ಬೇಕೇ ಬೇಕಾಯ್ತು, ಇಲ್ಲಾದರೆ ಅವನು ತಿನ್ನೋದಿಲ್ಲ. ಹಾಗೆ ನಮ್ಮ ಒಗ್ಗರಣೆ ಕೂಡ ರೆಡಿಯಾಗಿತ್ತು, ಅದನ್ನು ಕೂಡ ನಾನು ಚಿಕನ್ ಕರಿಗೆ ಹಾಕ್ತಾ ಇದ್ದೇನೆ. ನಾಯಿಗೆ ಅನ್ನಕ್ಕೆ ನಾವು ಇದು ಕುಚ್ಚಲಕ್ಕಿ ಉಂಟಲ್ಲ ಸೊಸೈಟಿಯಲ್ಲಿ ಸಿಗುವಂಥದ್ದು, ಅಂದರೆ ಬಿಳಿ ಕುಚ್ಚಲಕ್ಕಿ ಸಿಗ್ತದಲ್ಲ ಅದನ್ನು ಯೂಸ್ ಮಾಡುವಂಥದ್ದು. ಒಂದು ಅನ್ನವನ್ನು ಆ್ಯಕ್ಚುಲಿ ನಾನಿಲ್ಲಿ ಅವನ ಅನ್ನವನ್ನು ಬಿಸಿ ಇದಕ್ಕೆ ಹಾಕಿದಲ್ಲ, ಅಂದರೆ ನಮ್ಮ ಅನ್ನದ ಗಂಜಿ ತಿಡಿಗೆ ಹಾಕಿ ಅವನಿಗೆ ಫುಡ್ ಇಟ್ಟಂಥದ್ದು. ಹಾಗೆ ನನಗೆ ಸಪೂರ ಉರಿಯಲ್ಲಿ ಇಡಲಿಕ್ಕಿತ್ತು, ಆದರೆ ಬೇರೆ ಗಡಿಬಿಡಿಯಲ್ಲಿ ನಾನು ಹಾಗೆಯೇ ಇಟ್ಟು ಹೋಗಿದ್ದೆ. ಶಾವಿಗೆಲ್ಲ ಒತ್ತಿ ಒಳಗೆ ಬರುವಷ್ಟರಲ್ಲಿ ಎಲ್ಲ ಕಡೆ ಗ್ಯಾಸಿಗೆಲ್ಲ ಬಿದ್ದಿತ್ತಾಯ್ತಾ. ಯಾಕೆಂದರೆ ಇದು ಗಂಜಿ ತಿಳಿ ಇಡುವಾಗ ಅದು ಬೇಗನೆ ಮೇಲೆ ಬರುವಂಥದ್ದು ಬಬಲ್ಲಾಗಿ, ಹಾಗೆ ಎಲ್ಲ ಕಡೆ ಬಿದ್ದಿತ್ತು. ನನಗೆ ಅದರದ್ದು ನೆನಪೇ ಇರಲಿಲ್ಲ. ಹಾಲಲ್ಲಿ ಮಕ್ಕಳಿದ್ದಾರೆ, ಹಾಗೆ ಹಸ್ಬೆಂಡ್ ಅವರನ್ನು ನೋಡ್ತಾ ಇರುವಾಗ ನಾನಿಲ್ಲಿ ಹಿಂದೆ ನಾನಾಗಿ ಪ್ರೆಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಈಗ ಪ್ರೆಸ್ ಮಾಡುವ ಅಂತ ಬಂದಿದ್ದೇನೆ. ನನಗೆ ಫಸ್ಟಿದೊಂದು 2-3 ನಾನು ನಿಂತ್ಕೊಂಡು ಪ್ರೆಸ್ ಮಾಡಿದೆ. ಮತ್ತು ನನಗೆ ಅನ್ನಿಸ್ತು ಬಗ್ಗಿ ಮಾಡುವಂಥ ಈ ಕೆಲಸ ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಿ, ಯಾಕೆಂದರೆ ತುಂಬ ಪ್ರೆಸ್ ಮಾಡಲಿಕ್ಕಿತ್ತಲ್ಲ. ಹಾಗಾಗಿ ನಾನೊಂದು ಚಿಕ್ಕ ಸೈಜಿದು ಮಾಡಿದೆ, ಯಾಕೆಂದರೆ ಮಕ್ಕಳಿಗೆ ತಿನ್ನುವಾಗ ಒಂದೇ ಸಲಕ್ಕೆ ತಿನ್ನುವಷ್ಟು ಆಗಬೇಕು. ಅಂದರೆ ಅವರಿಗೆ ಎಷ್ಟು ಬೇಕು ಅಷ್ಟದ್ದೇ ಸೈಜಿದು ಉಂಡೆಗಳನ್ನು ಮಾಡ್ಕೊಂಡಿದ್ದೆ, ಹಾಗಂದರೆ ಈಸಿ ಆಗ್ತದಲ್ಲ. ಇಲ್ಲ ಇನ್ನೊಂದನ್ನು ಕಟ್ ಮಾಡಿದ್ರದ್ದು
ಚೆಂದನೇ ಹೋಗ್ತದೆ. ಹಾಗಾಗಿ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೆ. ಫಸ್ಟ್ ಇದೊಂದು ರೆಡಿಯಾಗಿದೆ. ಶಾವಿಗೆ ಮಾಡಲಿಕ್ಕೆ 4-5 ಜನ ಬೇಕಂತಲೇ ಇಲ್ಲ, ಆದರೆ ಇಬ್ಬರಿದ್ದರೆ ತುಂಬ ಈಸಿ ಆಗ್ತದೆ, ಬೇಗ ಬೇಗ ಕೆಲಸ ಕೂಡ ಆಗ್ತದೆ. ಒಬ್ಬೊಬ್ಬರೇ ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ಕೂಡ ಇಂಪಾಸಿಬಲ್ ಏನೂ ಅಲ್ಲ ಆಯಿತಾ. ಕೆಳಗೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಲೆಯನ್ನು ಇಟ್ಟರೆ ಆಯಿತು. ನಮಗೆ ಬೇಕಾದಂತಹ ಡಿಸೈರ್ಡ್ ಶೇಪ್ ಬರೋದಿಲ್ಲ ಅಂತ, ಉದ್ದ ಅಥವಾ ಚೆಂದ ಮಾಡಿ ರೌಂಡಾಗಿ ಎಲ್ಲ ಬರೋದಿಲ್ಲ. ಆದರೆ ಶಾವಿಗೆಯಲ್ಲಿ ಕೂಡ ಹೋಗೋದಿಲ್ಲ, ಬಿಡೋದು ಕೆಳಗೇ ಇರ್ತದೆ. ಹೊಟ್ಟೆಗೆ ಹೋಗುವಾಗ ಯಾವುದ್ಯಾವುದೋ ಶೇಪಲ್ಲಿ ಅದನ್ನು ಕಟ್ ಮಾಡಿ ತಿಂತೇವಲ್ಲ, ಹಾಗಾಗಿ ಏನಾಗೋದಿಲ್ಲ ಅಂತ ಹೇಳಿ ನನ್ನ ಕಂಫರ್ಟ್ ಪ್ರಕಾರ ಯಾವ ರೀತಿಯಲ್ಲಿ ನನಗೆ ಆಗ್ತದೆ ಆ ರೀತಿಯಲ್ಲಿ ಪ್ರೆಸ್ ಮಾಡಿ ಕೊಡ್ತಾ ಇದ್ದೇನೆ. 1-2 ಶಾವಿಗೆ ಹೊತ್ತುವಾಗಲೇ ನನ್ನ ಸೊಂಟ ನನಗೆ ಬಾಯಿ ಹೇಳಿತ್ತು, ಹಾಗೆ ನಾನು ಕೂತ್ಕೊಂಡೆ. ನನಗೆ ಹೀಗೆ ಬಗ್ಗಿಯೆಲ್ಲ ಮಾಡಲಿಕ್ಕೆ ಆಗೋದೇ ಇಲ್ಲ ಆಯಿತಾ. ಮತ್ತು ಒಂದು 2-3 kg ನನ್ನ ಹೊಟ್ಟೆನೇ ಇದೆ. ಯಾಕೆಂದರೆ ನನಗೆ ಡಯಾಸ್ಟಸಿಸ್ ರೆಕ್ಟಾಯ್ ಅಂತ ಹೇಳ್ತೇವಲ್ಲ, ನಾನು ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ. ನಮ್ಮ ಕೋರ್ ಮಸಲ್ಸ್ ನಂದಂತೂ 2 ಸೈಡಿಗೆ ಮಧ್ಯದಿಂದ ಒಳ್ಳೆ ಚೆಂದ ಆಚೆ ಈಚೆ ಟೇರ್ ಅಪಾರ್ಟ್ ಆಗಿದೆ. ಹಾಗಾಗಿ ನನಗೆ ಫುಲ್ ನನ್ನ ಕೈ ಉಂಟಲ್ಲ, ನನ್ನ ಅಂಗೈ ಎಲ್ಲ ಒಳಗೆ ಹೋಗ್ತದೆ. ನನ್ನ ಹೊಟ್ಟೆಗೆ ಹೀಗೆ ಮುಟ್ಟಿ ನಾನು ಪ್ರೆಸ್ ಮಾಡಿ ಒಳಗೆ ಹಾಕಿದರೆ ಸೊ ಅಷ್ಟು ನನಗೆ ಟೇರ್ ಆಗಿದೆ, ಕಂಪ್ಲೀಟ್ ಟೇರ್ ಆಗಿದೆ. ಹಾಗಾಗಿ ನನ್ನ ಹೊಟ್ಟೆ ತುಂಬ ದೊಡ್ಡದಿರೋದ್ರಿಂದ ನನ್ನ ಸ್ಕಿನ್ ಏನಿದೆ ನೋಡಿ, ಎಕ್ಸ್ಟ್ರಾ ಸ್ಕಿನ್ ಇರುವಂಥದ್ದು ಅದು ತುಂಬ ಇದೆ. ನಾನೀಗ ಅಂದರೆ ಹೀಗೆ ಜಸ್ಟ್ ಸ್ವಲ್ಪ ಬಗ್ಗಿದ್ರೆ ಸಾಕು, ನನ್ನ ಹೊಟ್ಟೆಯ ಅಂದರೆ ಬೇಡದೇ ಇರುವಂತಹ ಎಕ್ಸ್ಟ್ರಾ ಎಲಾಸ್ಟಿಕ್ ರೀತಿಯಲ್ಲಿ ಇರುವಂತಹ ಸ್ಪ್ರೆಡ್ ಆಗಿರುವಂಥ ಸ್ಕಿನ್ ಉಂಟಲ್ಲ, ಅದೇ ತುಂಬ ಉಂಟಾಯಿತು. ಎಷ್ಟು ಉಂಟಂತ ಇಲ್ಲ, ಹೀಗೆ ಕೈಯಲ್ಲಿ ಹಿಡಿದ್ರೆ ಕೂಡ ಮುಷ್ಟಿ ಹಾಗೇ ಸಿಗ್ತದೆ. ನನ್ನ ಮಕ್ಕಳು ಆ್ಯಕ್ಚುಲಿ ನನ್ನ ಹೊಟ್ಟೆಯಲ್ಲಿ ಈಗ ಆಟ ಆಡ್ತಾರೆ ಪ್ರೆಸ್ ಮಾಡಿ ಮಾಡಿ, ಸ್ಪೆಷಲಿ ಸಿಯೋನೆಲ್ಲ ಶರ್ಟನ್ನು ಎತ್ತಿ ಹೀಗೆ ಹೊಟ್ಟೆಯ ಒಂದು ಲೂಸ್ ಸ್ಕಿನ್ ಏನಿದೆ ನೋಡಿ ಅದನ್ನು ಹಿಡಿದು ಎಳೆದು ಆಟ ಆಡ್ತಾರೆ. ನಾವು ಎಷ್ಟೇ ಎಕ್ಸಸೈಸ್ ಮಾಡಿದರೂ ಕೂಡ ಉಂಟಲ್ಲ, ಆದರೆ ನಮ್ಮ ಕೈ ಕಾಲಿದು ಅದರದೆಲ್ಲ ನಮಗೆ ವೆಯ್ಟನ್ನು ಚೆಂದ ಮಾಡಿ ರೆಡ್ಯೂಸ್ ಮಾಡ್ಬೋದು. ಆದರೆ ಈ ಒಂದು ಎಕ್ಸ್ಟ್ರಾ ಬಲ್ಜ್ ಆಗಿರುವಂತಹ ಸ್ಕಿನ್ ಏನಿದೆ ನೋಡಿ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಬೇರೆ ಟೈಪ್ ಇದು ವರ್ಕೌಟ್ಸ್ ಇದೆ, ಅದಕ್ಕೆ ನಾವು ಜಿಮ್ಮಿಗೆ ಹೋಗಿ ಪರ್ಸ್ನಲ್ ಟ್ರೈನರನ್ನೆಲ್ಲ ಹೈರ್ ಮಾಡಬೇಕಾಗ್ಬೋದು, ಆದರೆ ಕೂಡ ಅದು ಕಂಪ್ಲೀಟಾಗಿ ಹೋಗೋದು ಡೌಟ್. ಹಾಗಾಗಿ ನಾನು ನನ್ನ ಹೊಟ್ಟೆ ಬಗ್ಗೆ ಆಗಿರ್ಬೋದು, ನನ್ನ ಅಂದರೆ ಈ ಮಮ್ಮಿ ಪೌಚ್ ಏನಿದೆ ನೋಡಿ, ಮಮ್ಮಿ ಟಮ್ಮಿ ಅಂತ ಹೇಳ್ತಾರೆ, ಅದರ ಬಗ್ಗೆ ನಾನು ಕೇರೆ ಮಾಡೋದಿಲ್ಲ ಆಯಿತು. ಯಾಕೆಂದರೆ ಆ ಟಮ್ಮಿಯಿಂದ ನನಗೆ 3 ಮಕ್ಕಳು ಬಂದಿದ್ದಾರೆ. ಹಾಗಾಗಿ ಅದೊಂದು ದೊಡ್ಡ ವಿಷಯನೇ ಅಲ್ಲ. ಯಾರಾದರೂ ಏನಾದರೂ ಮಾತಾಡ್ಕೊಳ್ತಾರೆ, ಆದರೆ ಮಾತಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಯಾಕೆಂದರೆ ಇಟ್ಸ್ ನಾರ್ಮಲ್ ಥಿಂಗ್ ಅಂತ ಹೇಳಿ ನನಗೆ ಅನಿಸುವಂಥದ್ದು. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟಕ್ಕೆ ನಮ್ಮ ಬಾಯ್ಲ್ಡ್ ರೈಸ್ ಮತ್ತು ಚಿಕನ್ ಕರಿ ಮತ್ತು ಇರುವಂಥದ್ದು ಇದು ದಾಲ್ ಆಯಿತಾ. ಇನ್ನೂ ಕೂಡ ಇದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಹಾಗೆ ಅದರ ಜೊತೆಗೆ ಇರುವಂಥದ್ದು ಈ ಶಾವಿಗೆ. ಇಷ್ಟು ಶಾವಿಗೆ ನಮಗೆ ಮಧ್ಯಾಹ್ನಕ್ಕೆ, ರಾತ್ರಿಗೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೆ ಕೂಡ ಬಂದಿತ್ತು. ಹಾಗೆ ಇಲ್ಲಿ ಹಸ್ಬೆಂಡ್ ಮಕ್ಕಳಿಗೆ ಕೊಟ್ಟು ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ನಾನು ಕೂಡ ವಿಡಿಯೋನ ಶೂಟ್ ಮಾಡಿ ಆದ ಕೂಡಲೇ ನಾನು ಕೂಡ ಊಟ ಮಾಡಿದ್ದೆ ಆಯಿತಾ. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.